ಇದರ ಜೊತೆಗೆ ಇನ್ನಷ್ಟು ವಿವರ ಬರ್ತಾ ಇದೆ. ಪಾಕಿಸ್ತಾನದ ಕ್ಷಿಪಣಿಯನ್ನು ಭಾರತೀಯ ಸೇನೆ ಹೊಡೆದುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಭಾರತದ ಮೇಲೆ ಮಿಸೈಲ್ ದಾಳಿಗೆ ಯತ್ನ ಮಾಡಿದಂಥ ಪಾಕಿಸ್ತಾನ ಪಾಕ್ ಫತೇಹ್-1 ಅನ್ನುವಂಥ ಕ್ಷಿಪಣಿ, ಫತೇಹ್-1 ಅನ್ನುವಂಥ ಪಾಕಿಸ್ತಾನದ ಕ್ಷಿಪಣಿ ಇದು ಭಾರತದ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಫತೇಹ್-1 ಅಂತ ಆ ಕ್ಷಿಪಣಿಯನ್ನು ಭಾರತದ ವಾಯುಪಡೆ ಈಗ ಹೊಡೆದುಳಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ಕ್ಷಿಪಣಿಯನ್ನು ಭಾರತೀಯ ಸೇನೆಗ ಹೊಡೆದುಳಿಸಿದೆ. ಪಾಕಿಸ್ತಾನ ತನ್ನ ಫತೇಹ್-1 ಅನ್ನುವಂಥ ಒಂದು ಮಿಸೈಲನ್ನು ಭಾರತದ ಮೇಲೆ ಬಿಟ್ಟಿತ್ತು. ಆ ಭಾರತದಲ್ಲಿ ನೋಡ್ತಾ ಇದ್ದಾರೆ ಈಗಾಗಲೇ ಸೇನೆ ಆ ಮಿಸೈಲನ್ನು ಹೊಡೆದುರುಳಿಸಿ ಅದರ ಅವಶೇಷಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದೆ. ನಿನ್ನೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಭಾರಿ ಪ್ರಮಾಣದ ಶೆಲ್ಲಿಂಗ್ ಕೂಡ ಆಗಿತ್ತು. ಇದರ ಜೊತೆಗೆ ಮಿಸೈಲ್ಗಳನ್ನು ಕೂಡ ನಿರಂತರವಾಗಿ ಮಿಸೈಲ್ಗಳನ್ನು ಕೂಡ ಭಾರತದತ್ತ ಪಾಕಿಸ್ತಾನ ಬಿಟ್ಟಿತ್ತು. ಈಗ ಫತೇಹ್-1 ಅನ್ನುವಂಥ ಮಿಸೈಲನ್ನು ಭಾರತದತ್ತ ಬಿಟ್ಟಿತ್ತು. ಅದನ್ನು ಹೊಡೆದುಳಿಸಿದೆ ಭಾರತ. ತನ್ನ ಆಕಾಶ್ ಮಿಸೈಲ್ ಸಿಸ್ಟಮ್ ಸೇರಿದಂತೆ ಬೇರೆ ಬೇರೆ ವೆಪನರೀಸ್ ಕೂಡ ಭಾರತದಲ್ಲಿದೆ. ಭಾರತದ ತೆಕ್ಕೆಯಲ್ಲಿ ಸಾಕಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳಿದೆ. ಹೀಗಾಗಿ ಪಾಕಿಸ್ತಾನದ ಯಾವುದೇ ಪ್ರಯತ್ನಗಳು ಕೂಡ ಅಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಲ್ಲಲ್ಲಿ ಶೆಲ್ಲಿಂಗ್ ಮಾಡಲಾಗ್ತಾ ಇದೆ. ಇದರ ನಡುವೆ ಭಾರತದ ಗಡಿ ಭಾಗದಲ್ಲಿ ಪಾಕ್ ಶೆಲ್ ದಾಳಿ ಆರಂಭ ಮಾಡಿದೆ. ಶೆಲ್ಲಿಂಗ್ ನಡೀತಾ ಇದೆ. ನಾಗರಿಕರ ವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಟ್ಕೊಂಡು ನಿರಂತರವಾದಂಥ ದಾಳಿಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಪಂಜಾಬ್ನ ಜಮ್ಮು ಮತ್ತು ಉರಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ಅಟ್ಯಾಕ್ ಆಗ್ತಾ ಇದೆ. ರಾಜಸ್ಥಾನದ ಬಾರ್ಮರ್ನಲ್ಲಿ ಶೆಲ್ ಗಡಿ ಬಿಡಿಭಾಗ ಪತ್ತೆ ಆಗಿದೆ. ರಾಜಸ್ಥಾನದ ಬಾರ್ಮರ್ನಲ್ಲಿ ಶೆಲ್ನ ಬಿಡಿಭಾಗ ಪತ್ತೆ ಆಗಿದೆ. ಜಮ್ಮು ಕಾಶ್ಮೀರದ ಬಿಷ್ನಾದಲ್ಲಿ ಮಿಸೈಲ್ ಭಾಗ ಪತ್ತೆ ಆಗಿದೆ. ಹೀಗಾಗಿ ಸಾಕಷ್ಟು ಅವಶೇಷಗಳನ್ನು ಅಂದರೆ ಪಾಕಿಸ್ತಾನ ತನ್ನ ಮೇಲೆ ಏನು ಅಟ್ಯಾಕ್ ಮಾಡಿತ್ತು ಅದರ ಅವಶೇಷಗಳನ್ನ ಭಾರತೀಯ ಸೇನೆ ಕೂಡ ಕಲೆಕ್ಟ್ ಮಾಡ್ಕೋತಾ ಇದೆ. ಇದೆಲ್ಲವನ್ನೂ ಕೂಡ ಭಾರತ ನ್ಯೂಟ್ರಲೈಸ್ ಮಾಡಿದೆ. ಅಂದರೆ ಅವರ ಮಿಸೈಲನ್ನು ಕೂಡ ಅಲ್ಲೇ ತಡೆಗಟ್ಟೋದ್ರ ಜೊತೆಗೆ ಯಾವುದೇ ದೊಡ್ಡ ಅಪಘಾತ ಅಥವಾ ಆಘಾತ ಆಗದೇ ಇರುವಂಥ ರೀತಿಯಲ್ಲಿ ಭಾರತೀಯ ಸೇನೆ ಕೂಡ ಕ್ರಮವನ್ನು ವಹಿಸಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಆರ್ಟಿಲರಿ ಮೂಲಕ ಅಂದರೆ ಗಡಿ ಭಾಗದಲ್ಲಿ ಭಾರಿ ಪ್ರಮಾಣದ ದೊಡ್ಡ ಆರ್ಟಿಲರಿಗಳ ಮೂಲಕ ಭಾರತದತ್ತ ಶೆಲ್ಲಿಂಗನ್ನು ಪಾಕಿಸ್ತಾನ ಕೂಡ ಮಾಡ್ತದೆ. ಈ ಕಾರಣದಿಂದ ಕೆಲ ನಾಗರಿಕ ವಸತಿ ಪ್ರದೇಶಗಳಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಡ್ಯಾಮೇಜ್ ಕೂಡ ಆಗಿದೆ. ಅಲ್ಲಲ್ಲಿ ಜಮ್ಮು ಕಾಶ್ಮೀರದ ಕೆಲ ಭಾಗದಲ್ಲಿ ಸಮಸ್ಯೆ ಆಗಿದೆ. ಇದರ ಜೊತೆಗೆ ರಾಜಸ್ಥಾನದಲ್ಲೂ ಕೂಡ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆಯೇ ಅಮೃತ್ಸರದ ಮೇಲೆ ಕೂಡ ಮಿಸೈಲ್ ದಾಳಿ ಮಾಡಿತ್ತು ಪಾಕಿಸ್ತಾನ. ಅದನ್ನು ಕೂಡ ಭಾರತದ ಸೇನಾ ಪಡೆಗಳು ತಡೆಗಟ್ಟಿವೆ. ಹೀಗಾಗಿ ಸಾಲು ದಾಳಿಗಳಾಗ್ತಾ ಇದೆ. ಭಾರತದ ಗಡಿ ಭಾಗದಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗ್ತಾ ಇದೆ. ಉತ್ತರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರಮುಖವಾದಂಥ ಏರ್ಬೇಸ್ಗಳೇನಿದೆ ಏರ್ಬೇಸ್ಗಳಲ್ಲೂ ಕೂಡ ಈಗಾಗಲೇ ಬಿಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಗಡಿ ಭಾಗದ ಬಗ್ಗೆ ಹೇಳೋದಾದರೆ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ ಹಾಗೂ ಪಂಜಾಬ್ ಭಾಗದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಕೈಗೊಳ್ಳಲಾಗಿದೆ.